ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ತುಮಕೂರಿಂದ ಒಬ್ರು ಮತ್ತೆ ಚಿಂತಾಮಣಿಯಿಂದ ಒಬ್ರು ನೆಕ್ಲೆಸ್ ಆರ್ಡರ್ ಮಾಡಿದ್ದಾರೆ, ಮತ್ತೆ ಸ್ಟಡ್ ಒಂದ್ ಜೊತೆ ಆರ್ಡರ್ ಮಾಡಿದ್ದಾರೆ. ನಿಮ್ಗೂ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, ಕೇರ್ಪುರದಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ಬಂದು ಆರ್ಡರ್ ಮಾಡಬಹುದು. ನಾನು G7 ಜ್ಯುವೆಲರ್ಸ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಈ ಜ್ಯುವೆಲರಿ ತುಂಬಾ ಚೆನ್ನಾಗಿದೆ. ಇದು ಬಂದು ತುಮಕೂರಿಂದ ಕಾವ್ಯ ಮೇಡಮ್ ಅಂತ ಹೇಳಿ ಅವರು ಆರ್ಡರ್ ಮಾಡಿದ್ದು. ಅವ್ರು ಹೇಳಿದ್ರು ಒಂದು 30ರಿಂದ 35 ಒಳಗಡೆ ಮಾಡಿ ಸರ್, ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಆಗಿದೆ. ಮತ್ತೆ ಇವರು ಇದರಿಗೆ ಜುಮ್ಕಾ ಕೂಡ ಹೇಳಿದ್ರು, ಆದ್ರೆ ಇದಕ್ಕೆ ಸಿಮಿಲರ್ ಆಗಿ ಏನು ಹೇಳಿಲ್ಲ. ಜುಮ್ಕಾ ಸಪ್ರೇಟ್ ಡಿಸೈನ್ ಹೇಳಿದಾರೆ, ಅದು ಇನ್ನ ರೆಡಿ ಆಗ್ತಿದೆ. ಅದು ರೆಡಿ ಆದ್ಮೇಲೆ ಅದನ್ನ ವಿಡಿಯೋ ಮಾಡ್ತೀನಿ. ಮತ್ತೆ ಇದು ನೆಕ್ಲೆಸ್ಗೆ ತುಂಬಾ ಹೈಲೈಟ್ ಆಗಿ ಕಾಣ್ತಿರೋದು ಒಂದು ಇದೆ ಬೀಡ್ಸ್ ಅಂತ ಹೇಳ್ಬೇಕು. ಗ್ರೀನ್ ಮತ್ತೆ ಪರ್ಲ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಮತ್ತೆ ರೆಡ್ ಸ್ಟೋನ್ ಬಂದಿರೋದಕ್ಕೆ ರಾಂಪರ್ ವರ್ಕ್ ಕೆಳಗಡೆ ಅಂತ ತುಂಬಾ ಚೆನ್ನಾಗಿದೆ ಡಿಸೈನ್. ಮತ್ತೆ ಇದು ಬಂದು ನಮ್ಮ ಕೆಲಸಗಾರರು ಪಂಡಿತ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಬಂದು ಇದು ಬಂದು ಬೀಡ್ಸ್ ಬಂದು ಶಾಂಪಲ್ ಕೊಟ್ಟಿದ್ರು, ಡಿಸೈನ್ ಎಲ್ಲ ಸೇಮ್ ಅದೇ ತರ ಇತ್ತು. ಕಸ್ಟಮರ್ ಅದೊಂದು ಯೋಚನೆ ಮಾಡ್ತಿದ್ರು, ಅದು ಹಾಕೋಣ ಬೇಡವಾ ಅಂತ. ಅದು ಹಾಕದೇ ಇದ್ರೆ ಚೆನ್ನಾಗಿ ಬರಲ್ಲ ಅಂತೇಳಿ ಅದೇ ಕೆಲಸ ಅದು ಇದ್ರೇನೆ ಚೆನ್ನಾಗಿರುತ್ತೆ, ಅದೇ ಅಟ್ರಾಕ್ಟ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನನ್ಗನ್ನಿಸ್ತು. ಅದಕ್ಕೋಸ್ಕರ ಅದನ್ನ ಹಂಗೆ ಮೇಂಟೈನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಲೆಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ಪರ್ಲ್ ಕೂಡ ಅಷ್ಟೇ ಅಂದವಾಗಿ ಕಾಣ್ತಿದೆ. ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಮತ್ತೆ ಇದು ಕಂಠಿ ತರ ಡಿಸೈನ್ ಅಂತ ಅನ್ಕೋಬಹುದು. ಇದು ಮತ್ತೆ ನೆಕ್ಲೆಸ್ ತರಾನು ಅನ್ಸುತ್ತೆ, ಕಂಠಿ ತರಾನು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಇದು. ಈ ಕಸ್ಟಮರ್ ಬಂದು 2 ನೆಕ್ಲೆಸ್ ಸೆಲೆಕ್ಟ್ ಮಾಡಿದ್ರು, ಎರಡನ್ನು ಮಿಕ್ಸ್ ಮಾಡಿ ಇದು ಒಂಥರ ನೆಕ್ಲೆಸ್ ಮಾಡ್ಕೊಡಿ ಅಂತ ಹೇಳಿ ಹೇಳಿದ್ರು. ಹಂಗಾಗಿ 2 ನೆಕ್ಲೆಸ್ ಡಿಸೈನ್ ಸೇರಿಸಿ ಒಂದ್ ಮಾಡಿದೀವಿ. ಇಲ್ಲಿ ಸ್ಟೋನ್ ಫಿಟ್ಟಿಂಗ್ ಇದೆಯಲ್ಲ, ಇದು ಬಂದು ಬೇರೆ ನೆಕ್ಲೆಸ್ ಅಲ್ಲಿ ಇದ್ದಿದ್ದ ಡಿಸೈನ್. ನೀವು ಈ ತರ ಏನಾದ್ರು ಆರ್ಡರ್ ಮಾಡಿಸ್ಬೇಕು ಅಂದಾಗ, ಯಾಕಂದ್ರೆ ನಿಮ್ಗೆ ಕೆಲವು ನೆಕ್ಲೆಸ್ ಇಷ್ಟ ಆಗುತ್ತೆ, ಕೆಲವು ಡಾಲರ್ಗಳು ಇಷ್ಟ ಆಗಿರುತ್ತೆ. ಆತರ ನೀವು ಎರಡನ್ನೂ ಬೇಕಾದ್ರೂ ಮಿಕ್ಸ್ ಮಾಡಿ ಮಾಡಿಸ್ಕೋಬಹುದು. ಯಾವ್ದು ಇಷ್ಟ ಇದೆಯೋ ಅದು ಮಾಡಿಸ್ಬೋದು, ಯಾವ್ದು ಇಷ್ಟ ಇಲ್ಲ ತೆಗೆಸ್ಬಿಟ್ಟು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಅದಕ್ಕೋಸ್ಕರ ಜ್ಯುವೆಲರಿನ ಆರ್ಡರ್ ಕೊಟ್ಟು ಮಾಡಿಸ್ಬೇಕು ಅಂತ ಹೇಳೋದು. ನಿಮ್ಗೆ ಅಂಗಡಿಗಳಲ್ಲಿ ರೆಡಿಮೇಡ್ಗಳಲ್ಲಿ ತೋರಿಸ್ತಾರದು ಅಷ್ಟು ನೀಟಾಗಿ ಏನಿರಲ್ಲ ಕೆಲಸ. ಮತ್ತೆ ಈಗ ನೋಡ್ತೀರಿ ಇನ್ನೊಂದು ನೆಕ್ಲೆಸ್ ಬಂದ್ಬಿಟ್ಟು, ಇದು ಬಂದು 30 ಗ್ರಾಮಲ್ಲಿ ಆಗಿದೆ. ಕಸ್ಟಮರ್ ಬಂದು ಇದಕ್ಕೆ ಸ್ಟಡ್ಸ್ ಎಲ್ಲ ಸೇರಿ 30 ಗ್ರಾಮ್ ಹೇಳಿದ್ರು. ಇದು ಬಂದು 25 ಗ್ರಾಮ್ ಅಷ್ಟಾಗಿದೆ ನೆಕ್ಲೆಸ್. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ರು ಡಿಸೈನ್. ಅದರಲ್ಲೂ ಕೂಡ ಸ್ವಲ್ಪ ಆರ್ಡರ್ ಮಾಡಿದ್ವಿ, ಯಾಕಂದ್ರೆ ಕಸ್ಟಮರ್ಗೆ ಈ ಟೆಂಪಲ್ ಡಿಸೈನ್ ಇಷ್ಟ ಆಗ್ಲಿಲ್ಲ. ಅದ್ರಲ್ಲಿ ಅವ್ರು ಏನಂದ್ರೆ ಆಂಟಿಕ್ ಕಲರ್ ಅವ್ರಿಗೆ ನಂಗೆ ಇಷ್ಟ ಆಗಲ್ಲ ಸರ್, ನಾನು ಯಾವತ್ತೂ ಹಾಕಿಲ್ಲ ಅಂತ ಹೇಳ್ತಿದ್ರು. ಅವ್ರು ಸೆಲೆಕ್ಟ್ ಮಾಡಿದಿರಲ್ಲ ತುಂಬಾ ಒಂದು 20 ವರ್ಷ ಹಿಂದೆ ಡಿಸೈನ್ ಎಲ್ಲ ಅದು ಸೆಲೆಕ್ಟ್ ಮಾಡ್ತಿದ್ರು. ನನ್ಗೆ ಅದು ಮಾಡ್ಸಕ್ ಇಷ್ಟ ಆಗ್ಲಿಲ್ಲ. ಬಲವಂತಾಗಿ ಒಪ್ಸಿ, ಮತ್ತೆ ಇವ್ರ ಜೊತೆಲಿ ಬಂದಿರೋರು ಪ್ರಸನ್ನ ಕುಮಾರ್ ಅಂತೇಳಿ ಅವರು ಇಬ್ರು ಬಲವಂತಾಗಿ ಅವ್ರು ಒಪ್ಸಿ ಮಾಡ್ಸಿದ್ದಾಯ್ತು ಈ ನೆಕ್ಲೆಸ್ ನ. ನೋಡ್ಬೇಕು ಕಸ್ಟಮರ್ ಫೀಡ್ಬ್ಯಾಕ್ ಏನ್ ಕೊಡ್ತಾರೆ ಅಂತ. ಅವ್ರು ಯಾವತ್ತೂ ಈ ತರ ಟೆಂಪಲ್ ಡಿಸೈನ್ ಹಾಕಿಲ್ಲ, ನಮ್ಗೆ ಏನಾದ್ರು ಕೂಡ ಸಿಂಪಲ್ ಆಗಿರ್ಬೇಕು, ಲೈಟ್ ಆಗಿ ಕಾಣ್ಬೇಕು ಅಂತ ಹೇಳ್ತಿದ್ರು. ಮತ್ತೆ ನಾನು ಹೇಳಂದ್ರೆ ಲಕ್ಸುರಿ ಆಗಿ ಕಾಣ್ಬೇಕಂದ್ರೆ ಚಿನ್ನ ಒಂದೇ ನಿಮ್ಗೆ ಕಾಣಿಸೋದು. ನಮ್ಮ ಹತ್ರ ಏನು ಒಡವೆಗಳು ಒಂದ್ ಬಿಟ್ರೆ, ನಮ್ಮ ಹತ್ರ ಎಷ್ಟೇ ಕಾರ್ ಇದ್ರು, ಬಂಗ್ಲೆ ಇದ್ರು, ಮೊಬೈಲ್ ಫೋನ್ಗಳಿದ್ರು, ಎಷ್ಟು ಕಾಸ್ಟ್ಲಿ ಇದ್ರು ಕೂಡ ಆದ್ರೆ ಜ್ಯುವೆಲ್ರಿ ಅಷ್ಟು ನಮ್ಗೆ ಲಕ್ಸುರಿ ಆಗಿ ಯಾವ್ದು ಕಾಣಲ್ಲ. ಹಂಗಾಗಿ ನಾನು ಹೇಳಂದ್ರೆ ಎಲ್ಲರೂ ಕೂಡ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಅಕ್ರೆ ಇರೋ ಫೋನ್ಗಳ ಮೇಲೆ, ಕಾರ್ಗಳ ಮೇಲೆ, ಮನೆಗೆ ಶೋಕಿ ಮೇಲೆ, ಇದ್ರ ಮೇಲೆ ಎಲ್ಲ ಇಡಬಹುದು. ಚಿನ್ನದ ಮೇಲೆನೆ ಇನ್ವೆಸ್ಟ್ ಮಾಡಿ. ನಿಮ್ಗೆ ಯಾವತ್ತೂ ಇದ್ರು ಕೂಡ ಚಿನ್ನ ನಿಮ್ಗೆ ನಿಮ್ ಕಷ್ಟಕ್ಕೆ ಸುಖಕ್ಕೆ ಎಲ್ಲಾನು ಆಗುತ್ತೆ ಚಿನ್ನ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಸ್ಟಮರ್ಗೆ ನನ್ಗೆ ಇನ್ನ ಚಾಯ್ಸ್ ಕೊಡ್ತಾರೆ, ಈ ಡಿಸೈನ್ ನಾನು ಇನ್ನ ಹೈಲೈಟ್ ಆಗಿ ಮಾಡ್ತಿದ್ದೆ. ಇದನ್ನ ನಿಮ್ಗೆ ಕೊನೆಯಲ್ಲಿ ಒಂದು ತೋರಿಸ್ತೀನಿ, ಫೋಟೋ ಬೇಕಾದ್ರೆ ನೋಡಿ. ಆತರ ಮಾಡ್ಬೇಕು ಅಂತಿತ್ತು ನನಗೆ, ಆದ್ರೆ ಕಸ್ಟಮರ್ ಅದನ್ನ ಒಪ್ಲಿಲ್ಲ. ಅವ್ರು ಸ್ಟೋನೇ ಬೇಡ ನಮ್ಗೆ ಅಂತೇಳಿ ಹೇಳ್ತಿದ್ರು. ಅದು ಶಾಂಪಲ್ ಸ್ಟೋನ್ ತೋರಿಸ್ತೀನಿ ನೋಡಿ ನಿಮ್ಗೊಂದು. ಆ ಸ್ಟೋನ್ಸ್ ಬರೋ ತರ ಮಾಡಿದ್ರೆ ಇನ್ನ ಹೈಲೈಟ್ ಆಗಿ ಕಾಣೋದು ನೆಕ್ಲೆಸ್. ತೂಕ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು. ಮತ್ತೆ ಪಿಕಾಕ್ ಡಿಸೈನ್ ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿಲ್ಲ. ಸರಿ ಯಾವ್ದೋ ಒಂದು ಮಾಡ್ಬಿಡಿ ಅಂತ ಹೇಳಿ ಅಂದ್ರು. ಸರಿ ಅಂತ ನನ್ಗೆ ಇಷ್ಟ ಬಂದಿತ್ತೆ, ನನಗೆ ಪಿಕಾಕ್ ಇಷ್ಟ ಆಯ್ತು ಡಿಸೈನ್ ವಾಲೆ, ಅದು ಮಾಡಿಸಿದ್ವಿ. ನೀವು ತೂಕ ನೋಡ್ಬೋದು, ಇದು ಒಂದು 30 ಗ್ರಾಮ್ ಆಗಿದೆ. ರಾಮ್ ಪರಿವಾರ್ ನೆಕ್ಲೆಸ್ ಬಂದ್ಬಿಟ್ಟು 35 ಗ್ರಾಮ್ ಅಷ್ಟು ಆಗಿದೆ. ಇದು ಪರ್ಲಲ್ಲಿ ಲೆಸ್ ಆಗಿ ಆಗುತ್ತೆ, ಅಷ್ಟಾಗುತ್ತೆ. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ಇದಕ್ ಮೊದಲೆಲ್ಲ ನಾನು ನಿಮ್ಮ ಕಣ್ಮುಂದೆ ಬಂದು ನಿಮ್ಗೆ ಎದುರುಗಡೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೆ. ನನ್ಗೆ ಅದು ತುಂಬಾ ಫೀಲ್ ಚೆನ್ನಾಗಿ ಅನಿಸ್ತಿತ್ತು. ಯಾಕಂದ್ರೆ ಒಂದು ಜ್ಯುವೆಲ್ರಿ ಬಗ್ಗೆ ಅದು ಹೆಂಗೆ ಆರ್ಡರ್ ಬಂತು, ಯಾರು ಮಾಡಿದ್ದಾರೆ ಆರ್ಡರು, ಅದು ಹೆಂಗಿದೆ ಡಿಸೈನ್ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೆ. ನನಗೆ ತುಂಬಾ ಕಾನ್ಫಿಡೆಂಟ್ ಆಗಿತ್ತು. ಆದ್ರೆ ನಾನು ಕೀಮೋಥೆರಪಿ ತಗೊಳ್ತಿರೋದ್ರಿಂದ ಏನಾಗ್ತಿದೆ ಅಂದ್ರೆ
ಆ ಕೂದಲೆಲ್ಲ ಉದುರೋಗಿ ಸ್ಕಿನ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಒಂಥರ ಸ್ಕಿನ್ ಎಲ್ಲ ಸರಿ ಇಲ್ದಿರ ಆಗುತ್ತೆ. ಕೀಮೋಥೆರಪಿ ತಗೊಂಡಾಗ ತುಂಬ ಬಾಡಿಯಲ್ಲಿ ತುಂಬ ವೇರಿಯೇಷನ್ ಬರ್ತಿದೆ. ಮತ್ತು ನಾನು ಕಾನ್ಫಿಡೆಂಟ್ ಕಳ್ಕೊಳ್ತಿದ್ದೀನಿ, ಹಂಗೆ ಆಗ್ತಿದೆ. ವಿಡಿಯೋ ಮುಂದೆ ಕೂತ್ಕೊಂಡು ನಾನು ಮಾತಾಡೋಕ್ಕಾಗ್ತಿಲ್ಲ. ನೋಡ್ತೀನಿ ಹತ್ರದಲ್ಲೇ ನನಗೆ ಏನಾದರೂ ಹೇರ್ ಲಾಸ್ದು ಆಗ್ತಿದೆ ತುಂಬ. ಆ ಕೀಮೋಥೆರಪಿ ತಗೊಳ್ದಾಗೆಲ್ಲನೂ ಹೇರ್ ಲಾಸ್ ಆಗ್ತಿದೆ ಮತ್ತು ತುಂಬ ಜ್ವರ ಬರೋ ಥರ ಆಗುತ್ತೆ. ತುಂಬ ಸುಸ್ತಾಗ್ತಿದ್ದೀನಿ. ಅದಕ್ಕೋಸ್ಕರ ನಾನು ವಾಯ್ಸಲ್ಲಾಗಲಿ ನಾನು ಹೇಳೋದ್ರಲ್ಲಾಗಿ ಜೋಶಿಲ್ಲ. ಆದರೆ ಖುಷಿ ವಿಷಯ ಏನಂದರೆ ಇಷ್ಟು ನಾನು ಪ್ರಾಬ್ಲಮಲ್ಲಿದ್ದರೂ ಕೂಡ ಕಸ್ಟಮರ್ಸ್ ನಾನು ನಂಬಿ ಆರ್ಡ್ರ್ ಮಾಡ್ತಿರೋದಕ್ಕೆ ಎಲ್ರಿಗೂ ಕೂಡ ಕೃತಜ್ಞತೆಗಳು ಹೇಳ್ಕೊಳ್ತೀನಿ. G7 ಇಷ್ಟು ನೀವು ನಂಬಿ ಎಲ್ಲೋ ಇರ್ತೀರ, ಅಸಲು ಅಂಗಡಿ ಕೂಡ ಬರ್ದಿರ ಎಷ್ಟೋ ಜನ ಲಕ್ಷ ಲಕ್ಷ ನನ್ನ ಅಕೌಂಟ್ಗೆ ಹಾಕಿ ನನಗೆ ಆರ್ಡ್ರ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ತೀನಿ. ಮತ್ತು ಆದಷ್ಟು ಬೇಗ ನಿಮ್ಮ ಮುಂದೆ ಬಂದು ನಾನು ವೀಡಿಯೋ ಮಾಡಬೇಕು ಅಂತ ನಾನು ದೇವರಲ್ಲಿ ಕೋರ್ಕೊಳ್ತಿದ್ದೀನಿ. ನಿಮ್ಗೇನಾದರೂ ಈ ಥರ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ನಾನು ನೋಡೋಕ್ಕೆ ತುಂಬ ವಿಚಿತ್ರವಾಗಿ ರೆಡಿ ಆಗಿದ್ದೀನಿ, ಅದು ನನಗೆ ಹೇಳಲಿಕ್ಕೆ ಆಗ್ತಿಲ್ಲ. ಅಷ್ಟು ಸಿಚುವೇಶನ್ ಸರಿ ಇಲ್ಲದೆ ಆಗಿದೆ. ಅಂದರೆ ಡಾಕ್ಟ್ರು ಹೇಳಿದ್ದಾರೆ ಇದು ಸರೋಗುತ್ತೆ, ಕೀಮೋಥೆರಪಿ ಇಮ್ಯುನೋಥೆರಪಿ ಕೊಡೋದ್ರಿಂದ ನೀವು ಸರೋಗ್ತೀರಾ ಮಂಜು, ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ದೇವರಿದ್ದಾರೆ. ನೀವು ಮಾತ್ರ ಚಿನ್ನದ ಮೇಲೇ ಇನ್ವೆಸ್ಟ್ ಮಾಡಿ. ನನ್ನ ಹತ್ರನೇ ಆರ್ಡ್ರ್ ಕೊಡಬೇಕು ಅಂತಲ್ಲ, ಎಲ್ಲಾದರೂ ಆರ್ಡ್ರ್ ಕೊಡಿ. ನೀವು ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಅಕ್ರೆ ಇಲ್ಲದೆ ಥರ ಫೋನ್ಗಳ ಮೇಲೆ, ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಅನವಸರವಾಗಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೊಳ್ಳಿ. ಆ ಫಂಕ್ಷನ್ಗಳು ಮಾಡ್ದಿರ ಅದಕ್ಕೆಲ್ಲ ವೇಸ್ಟ್ ಮಾಡೋ ಬದಲು ಚಿನ್ನದ ಮೇಲೇ ಇನ್ವೆಸ್ಟ್ ಮಾಡಿ. ಬರ್ತ್ಡೇಗಳು, ಪಾರ್ಟಿಗಳು, ಮದುವೆಗಳು ಇವೆಲ್ಲ ಸಿಂಪಲ್ಲಾಗಿ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇವೆಲ್ಲನೂ ಆಡಂಬರಕ್ಕೆ ಯಾವುದನ್ನು ನಮ್ಮ ಕಷ್ಟಕ್ಕೆ ಬರಲ್ಲ. ದಯವಿಟ್ಟು ನನ್ನ ಮಾತುಗಳು, ನಾನು ಚಿಕ್ಕವನಾಗಿದ್ದರೂ ಕೂಡ ನಿಮಗೆ ದೊಡ್ಡ ಮಾತು ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ದಯವಿಟ್ಟು ನನ್ನ ಅನುಭವನ ನಿಮ್ಮ ಜೊತೆ ಹೇಳ್ಕೊಳ್ತಿದ್ದೀನಿ. ನಾನು ಪಡಿರೋ ಬಾಧೆ ನೀವು ಬೀಳಬಾರ್ದು. ದುಡ್ಡಿಗೆ ಬೆಲೆ ಕೊಡಿ, ದುಡ್ಡನ್ನ ಎತ್ತಿಟ್ಕೊಳ್ಳಿ. ಆ ದುಡ್ಡು ಅಂದರೆ ನಮ್ಮ ಕೈಯಲ್ಲಿ ದುಡ್ಡು ಇರಲ್ಲ ಅಂತೇಳಿ ನಾನು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ನೆಸಿಟಿ ಇದ್ದರೆ ಮಾತ್ರ ಜ್ಯುವೆಲ್ರಿ ಮಾಡಿಸಿ, ಇಲ್ಲಾಂದರೆ 24 ಕ್ಯಾರೆಟ್ ಗೋಲ್ಡ್ ತೊಗೊಳ್ಳಿ. ನನ್ನ ಹತ್ರನೂ ತೊಗೊಳ್ಳಿ, ಇಲ್ಲ ಬೇರೆ ಕಡೆಯಾದರೂ ತೊಗೊಳ್ಳಿ. ನಿಮ್ಮ ನಂಬಿಕೆ ಇರೋ ಜಾಗದಲ್ಲಿ ಎಲ್ಲಾದರೂ ತೊಗೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಅಷ್ಟೇ ನಾನು ಹೇಳೋದೀನಿ, ಏನಿಲ್ಲ. ಓಕೆ, ಬಾಯ್.